ನೀವು ದೃಶ್ಯದಲ್ಲೂ ಕೂಡ ಗಮನಿಸಬಹುದು, ಪ್ರತಿಭಟನಾಕಾರನನ್ನ ಬಂಧಿಸುವಂತಹ ಕೆಲಸವನ್ನ ಸಾಹಸಕ್ಕೆ ಮುಂದಾಗ್ತಿರುವಂತದ್ದು. ಅಂದ್ರೆ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಏನು ಭೂ ಕಬಳಿಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪದಲ್ಲಿ ಈಗ ಬೃಹತ್ ಪ್ರತಿಭಟನೆ ಮಾಡ್ತಿರುವಂತದ್ದು. ಪ್ರತಿಭಟನಾಕಾರರು ಏನ್ ಹೇಳ್ತಾರೆ? ಅಮೃತ ಇದು ಜಕ್ಕೂರು ಬಡಾವಣೆಯ ಏನೆಡ್ರು ಮಣ್ಣನ್ನು ಮೈಸೂರು ಕೊಡ್ತಾ ಇದ್ದೀನಿ, ಪ್ರೆಸ್ ಕೊಡ್ತಾ ಇದ್ದೀನಿ, ನಾನು ದೌರ್ಜನ್ಯ ಮಾಡ್ತಾ ಇಲ್ಲ, ಪ್ರೆಸ್ ಕೊಡ್ತಾ ಇದ್ದೀನಿ, ದೌರ್ಜನ್ಯ ಇದಿಷ್ಟು ಪ್ರತಿಭಟನಾಕಾರರು ಮಾತಾಡುವಂತದ್ದು. ಈಗಾಗಲೇ ಪ್ರತಿಭಟನಾಕಾರನನ್ನ ಬಂಧಿಸುವಂತಹ ಎಲ್ಲ ಕೆಲಸವನ್ನ ಈಗ ಪೊಲೀಸರು ಮಾಡ್ತಿರುವಂತದ್ದು. ಅಂದ್ರೆ ಬ್ಯಾಟರಾಯನಪುರದ ಮುಖ್ಯ ರಸ್ತೆ ಸಿಗ್ನಲ್ ನಲ್ಲಿ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಬಿಜೆಪಿ ಕಾರ್ಯಕರ್ತರು ಮುಂದಾಗಿದ್ದಾರೆ. ಈಗ ಅವರನ್ನ ಬಿಎಂಟಿಸಿ ಬಸ್ ಮೂಲಕ ಪೊಲೀಸರು ಬಂಧಿಸುವಂತ ಕೆಲಸ ಮಾಡ್ತಿರುವಂತ. ಈ ಕಾಂಗ್ರೆಸ್ ಪಕ್ಷ ಇರೋವರೆಗೂ ಡೆವಲಪ್ಮೆಂಟ್ ಶೂನ್ಯ ಆಗಿರೋದ್ರಿಂದ ಪ್ರತಿ ದಿವಸ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ, ನಾವು ಇನ್ನ ಬಿಡೋದೇ ಇಲ್ಲ. ಇದಿಷ್ಟು ಪ್ರತಿಭಟನಾಕಾರರು ಹೇಳುವಂತದ್ದು. ಸುಮಾರು ಅರ್ಧ ಗಂಟೆಯ ಕಾಲ ಮುಖ್ಯ ರಸ್ತೆ ಅಂದ್ರೆ ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿರುವಂತಹ ಸಿಗ್ನಲ್ ಬಳಿ ರಸ್ತೆಯನ್ನ ತಡೆದು ಬಿಜೆಪಿ ಕಾರ್ಯಕರ್ತರು ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರ ವಿರುದ್ಧ ಪ್ರತಿಭಟನೆ ಮಾಡಿರುವಂತದ್ದು. ಪ್ರತಿಭಟನಾಕಾರನನ್ನ ಪೊಲೀಸರು ಬಂಧಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರಂತಾನೆ ಹೇಳ್ಬೋದು. ಬಹಳ ಮುಖ್ಯವಾಗಿ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಭೂ ಕಬಳಿಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪದಡಿ ಇವತ್ತು ಬೃಹತ್ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿರುವಂತದ್ದು. ಈಗಾಗಲೇ ಪ್ರತಿಭಟನಾಕಾರರನ್ನ ಏನೋ ಬಸ್ಗಳ ಮೂಲಕ ಅವರನ್ನ ಬಂಧಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.